ನ್ಯೂಮರಿಕಲ್ ಎಡ್ಜೆಕ್ಟಿವ್ಸ್ ಇದು ನಿಮ್ಮ ಇಂಗ್ಲಿಷ್ ಅನ್ನ ಅಡ್ವಾನ್ಸ್ ಲೆವೆಲ್ಗೆ ತಗೊಂಡು ಹೋಗಬೇಕಾದ್ರೆ ಒಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಆಗಿರುತ್ತೆ. ನ್ಯೂಮರಿಕಲ್ ಎಡ್ಜೆಕ್ಟಿವ್ಸ್ ಅಂದ್ರೆ ನಂಬರ್ಸ್, ಇಲ್ಲಿ ರ್ಯಾಂಕ್ಸ್, ಸೀಕ್ವೆನ್ಸ್, ಪೊಸಿಷನ್ ಎಲ್ಲವನ್ನು ಇದು ಡಿಸ್ಕ್ರೈಬ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ಹೇಳೋದಾದ್ರೆ ನಾವು ಆಚೆ ಹೋಗಿ ಏನೋ ತಗೊಂಡ್ ಬಂದ್ವಿ ಅಂತಂದ್ರೆ, ಮಾರ್ಕೆಟ್ಗೆ ಹೋಗಿ ತಗೊಂಡ್ ಬಂದ್ವಿ ಅಂದ್ರೆ ಎಷ್ಟು ತಗೊಂಡ್ ಬಂದ್ವಿ ಅಂತ ಹೇಳ್ಬೇಕಾದ್ರೆ ಅಲ್ಲಿ ನ್ಯೂಮರಿಕಲ್ ಎಡ್ಜೆಕ್ಟಿವ್ಸ್ ಯೂಸ್ ಆಗುತ್ತೆ. ಕ್ಲಾಸ್ ಅಲ್ಲಿ ಎಷ್ಟನೇ ರ್ಯಾಂಕ್ ಬಂದ್ವಿ, ಫಸ್ಟ್, ಸೆಕೆಂಡ್, ಥರ್ಡ್ ಅನ್ನೋ ರ್ಯಾಂಕ್ ಆಗಿರ್ಬೋದು, ಪೊಸಿಷನ್ ಆಗಿರ್ಬೋದು, ಎಲ್ಲವನ್ನ ನ್ಯೂಮರಿಕಲ್ ಎಡ್ಜೆಕ್ಟಿವ್ಸ್ ಡಿಸ್ಕ್ರೈಬ್ ಮಾಡುತ್ತೆ. ನ್ಯೂಮರಿಕಲ್ ಎಡ್ಜೆಕ್ಟಿವ್ಸ್ ಅಲ್ಲಿ ಡಿಫ್ರೆಂಟ್ ಟೈಪ್ಸ್ ಇದೆ, ಅದು ಯಾವುದು ಅನ್ನೋದನ್ನ ಇವತ್ತು ನಾವು ನೋಡೋಣ. ಫಸ್ಟ್ ಒನ್, ಕಾರ್ಡಿನಲ್ ನಂಬರ್ಸ್. ಕಾರ್ಡಿನಲ್ ನಂಬರ್ಸ್ ಅನ್ನೋದು ಒಂದು ಆಕ್ಚುಯಲ್ ನಂಬರ್ ಅನ್ನ ಹೇಳುತ್ತೆ. ಎಷ್ಟಿದೆ ಅನ್ನೋದನ್ನ 1 2 3 4 ಅಂತ ಈ ರೀತಿ ನಂಬರ್ಸ್ ಇರುತ್ತಲ್ಲ, ಅದರಲ್ಲಿ ಹೇಳೋದನ್ನ ಕಾರ್ಡಿನಲ್ ನಂಬರ್ಸ್ ಅಂತ ಕರೀತಾರೆ. ಫಾರ್ ಎಕ್ಸಾಂಪಲ್, there are 5 apples on the table. ಅಲ್ಲಿ ಎಷ್ಟು ಆಪಲ್ ಇದೆ ಟೇಬಲ್ ಮೇಲೆ? 5 ಆಪಲ್ ಇದೆ. ಇದನ್ನ ಎಕ್ಸಾಕ್ಟ್ ನಂಬರ್ ಹೇಳ್ತೀವಲ್ಲ, ದಟ್ ಇಸ್ ಕಾರ್ಡಿನಲ್ ನಂಬರ್ಸ್. ಹಾಗೇನೆ ಇನ್ನೊಂದು ಎಕ್ಸಾಂಪಲ್ ತಗೊಳ್ಳೋದಾದ್ರೆ, ಶಿ ಹ್ಯಾಸ್ 4 years ಆಫ್ ಎಕ್ಸ್ಪೀರಿಯನ್ಸ್ ಇನ್ ಡಿಜಿಟಲ್ ಮಾರ್ಕೆಟಿಂಗ್. ಅವ್ರಿಗೆ 4 ವರ್ಷ ಎಕ್ಸ್ಪೀರಿಯನ್ಸ್ ಇದೆ ಅಂತ ಇಲ್ಲಿ ಡೈರೆಕ್ಟ್ ಆಗಿ ಹೇಳ್ತೀವಿ. ದಟ್ ಇಸ್ ಕಾರ್ಡಿನಲ್ ನಂಬರ್ಸ್. ಸೆಕೆಂಡ್ ಒನ್, ಆರ್ಡಿನಲ್ ನಂಬರ್ಸ್. ಆರ್ಡಿನಲ್ ನಂಬರ್ಸ್ ಅಂದ್ರೆ ನೀವು ಗೆಸ್ ಮಾಡ್ಬೋದು, ಹೆಸರಲ್ಲೇ ಇದೆ. ಆರ್ಡಿನಲ್ ಅಂದ್ರೆ ಆರ್ಡರ್ ಅಲ್ಲಿ ಎಷ್ಟನೇ ಆರ್ಡರ್ ಅಲ್ಲಿ ಇದೆ ಅನ್ನೋದನ್ನ ಆರ್ಡಿನಲ್ ನಂಬರ್ಸ್ ಹೇಳುತ್ತೆ. ಫಾರ್ ಎಕ್ಸಾಂಪಲ್ ನಾವು ನೋಡೋದಾದ್ರೆ, ಹಿ ಫಿನಿಶ್ಡ್ ಇನ್ ದಿ ಫಸ್ಟ್ ಪ್ಲೇಸ್ ಇನ್ ದಿ ರೇಸ್ ಅಂದ್ರೆ ರೇಸ್ ಅಲ್ಲಿ ಅವನು ಫಸ್ಟ್ ಪ್ಲೇಸ್ ಬಂದ ಅಂತ ಹೇಳ್ತೀವಿ. ಪೊಸಿಷನ್ ನ ಹೇಳ್ತಾ ಇದೆ, ಹಾಗಾಗಿ ಅದು ಆರ್ಡಿನಲ್ ನಂಬರ್ ಆಗಿರುತ್ತೆ. ಹಾಗೆ ನಾವು ಇನ್ನೊಂದು ಎಕ್ಸಾಂಪಲ್ ನೋಡೋದಾದ್ರೆ, ಶಿ ಇಸ್ ರೀಡಿಂಗ್ 3rd ಚಾಪ್ಟರ್ ಇನ್ ದಿ ನಾವೆಲ್ ಅಂದ್ರೆ ಅವಳು 3rd ಚಾಪ್ಟರ್ನ ಓದ್ತಾ ಇದ್ದಾಳೆ ಅಂತ ಪೊಸಿಷನ್ ನ ಹೇಳಿದ್ವಿ, ಎಷ್ಟನೇ ಚಾಪ್ಟರ್ ಅಂತ ಹೇಳಿದ್ವಿ. ಸೊ ಇದು ಕೂಡ ಒಂದು ಆರ್ಡಿನಲ್ ನಂಬರ್ ಆಗಿರುತ್ತೆ. ಥರ್ಡ್ ಒನ್, ಫ್ರಾಕ್ಷನಲ್ ನ್ಯೂಮರಲ್ಸ್. ಫ್ರಾಕ್ಷನಲ್ ನ್ಯೂಮರಲ್ಸ್ ಅಂತ ಅಂದ್ರೆ ಒಂದು ಇಡೀ ವಸ್ತುವಲ್ಲಿ ಇಷ್ಟು ಭಾಗ, ಒಂದು ರೇಷೋನ ಹೇಳ್ಬೇಕಾದ್ರೆ ಫ್ರಾಕ್ಷನಲ್ ನ್ಯೂಮರಲ್ಸ್ ಅನ್ನ ಯೂಸ್ ಮಾಡ್ತೀವಿ. ಸಿಂಪಲ್ ಆಗಿ ಎಕ್ಸಾಂಪಲ್ ನೋಡೋದಾದ್ರೆ, ಶಿ ಏಟ್ ಹಾಫ್ ಆಫ್ ದಿ ಪಿಜ್ಜಾ ಅಂತಂದ್ರೆ ಎಷ್ಟು ಭಾಗ ಪಿಜ್ಜಾ ತಿಂದ್ಲು? ಒಂದು ಇಡೀ ಪಿಜ್ಜಾ ಅಲ್ಲಿ ಹಾಫ್, ಅದೊಂದು ರೇಷೋನ ಹೇಳ್ತಾ ಇದೆ. ಹಾಗೇನೆ ಇನ್ನೊಂದು ಎಕ್ಸಾಂಪಲ್ ನೋಡೋದಾದ್ರೆ, 1/4 ಆಫ್ ದಿ ಕ್ಲಾಸ್ ಇಸ್ ಫ್ರಮ್ ಮಂಡ್ಯ ಅಂದ್ರೆ ಒಂದು ಹೋಲ್ ಕ್ಲಾಸ್ ಅಲ್ಲಿ 1/4 ಭಾಗ ಮಂಡ್ಯದವರಿದ್ದಾರೆ ಅಂತ ಹೇಳ್ಬೇಕಾದ್ರೆ ಅದು ಕೂಡ ಒಂದು ಫ್ರಾಕ್ಷನಲ್ ನ್ಯೂಮರಲ್ಸ್ ಆಗಿರುತ್ತೆ. ಫೋರ್ತ್ ಒನ್, ಮಲ್ಟಿಪ್ಲಿಕೇಟಿವ್ ನ್ಯೂಮರಲ್ಸ್. ಅಂದ್ರೆ ಮಲ್ಟಿಪ್ಲಿಕೇಟಿವ್ ಇಲ್ಲಿ ಹೆಸರಲ್ಲೇ ಹೇಳ್ತಾ ಇದೆ, ಮಲ್ಟಿಪ್ಲಿಕೇಶನ್ ಅಂದ್ರೆ ರಿಪೀಟೆಡ್ ಎಡಿಷನ್ ಅಂತ ಅರ್ಥ. ಆ ರೀತಿಯ ನ್ಯೂಮರಲ್ಸ್ಗೆ ಮಲ್ಟಿಪ್ಲಿಕೇಟಿವ್ ನ್ಯೂಮರಲ್ಸ್ ಅಂತ ಹೇಳ್ತೀವಿ. ಎಕ್ಸಾಂಪಲ್ ನೋಡೋದಾದ್ರೆ, ಶಿ ಅರ್ನ್ಸ್ 3 times ಮೋರ್ ದನ್ ಹರ್ ಬ್ರದರ್ ಅಂದ್ರೆ ಇಲ್ಲಿ ಡೈರೆಕ್ಟ್ ಆಗಿ 50,000 40,000 ಅಂತ ಕಾರ್ಡಿನಲ್ ನಂಬರ್ಸ್ ನ ಹೇಳ್ತಾ ಇಲ್ಲ, ಇಲ್ಲಿ 3 times ಮೋರ್ ದನ್ ಅಂತಂದ್ರೆ ಇಲ್ಲಿ 3 ಬಾರಿ ಹೆಚ್ಚು ಅಂತ ಹೇಳ್ತಾ ಇದೀವಿ. ಅದನ್ನ ಮಲ್ಟಿಪ್ಲಿಕೇಟಿವ್ ನ್ಯೂಮರಲ್ಸ್ ಅಂತ ಹೇಳ್ತೀವಿ. ಹಾಗೇನೆ ಇನ್ನೊಂದು ಎಕ್ಸಾಂಪಲ್ ನೋಡೋದಾದ್ರೆ, ದ ಟ್ರೀ ಈಸ್ ಟ್ವೈಸ್ ಆಸ್ ಟಾಲ್ ಆಸ್ ದ ಹೌಸ್ ಅಂತಂದ್ರೆ ಆ ಮರವು ಮನೆಗಿಂತ 2 ಪಟ್ಟು ಜಾಸ್ತಿ ಹೈಟ್ ಇದೆ ಅಂತ ಹೇಳ್ಬೇಕಾದ್ರೆ ಯೂಸ್ ಮಾಡ್ತೀವಿ. ದ ಲಾಸ್ಟ್ ಒನ್ ಇಸ್ ಕಲೆಕ್ಟಿವ್ ನ್ಯೂಮರಲ್ಸ್. ಕಲೆಕ್ಟಿವ್ ನ್ಯೂಮರಲ್ಸ್ ಅಂತ ಅಂದ್ರೆ, ಈಗ ನಮಗೆ ಕಲೆಕ್ಟಿವ್ ನೌನ್ಸ್ ಗೊತ್ತು, ಅದರಲ್ಲಿ ಗ್ರೂಪ್ ಆಫ್ ಪೀಪಲ್, ಥಿಂಗ್ಸ್, ಅನಿಮಲ್ಸ್ ಅದನ್ನೆಲ್ಲವನ್ನ ರೆಪ್ರೆಸೆಂಟ್ ಮಾಡ್ತೀವಿ. ಇದರಲ್ಲಿ ನಾವು ನಂಬರ್ಸ್ ಅನ್ನ ಒಂದು ವರ್ಡ್ ಇಂದ ನಾವು ಡಿಸ್ಕ್ರೈಬ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ನೋಡೋದಾದ್ರೆ, he wants a new pair of shoes ಅಂದ್ರೆ ಪೇರ್ ಅಂದ್ರೆ ನಮಗೆ ಗೊತ್ತು 2 ಅಂತ, ಅದನ್ನ ನಾವಿಲ್ಲಿ ಪೇರ್ ಅಂತ ಹೇಳ್ತೀವಿ. ಹಾಗೆ ಇನ್ನೊಂದು ಎಕ್ಸಾಂಪಲ್ ನೋಡೋದಾದ್ರೆ, I bought a dozen eggs ಅಂತ ಅಂದ್ರೆ ಡಜನ್ ಅಂದ್ರೆ ನಮ್ಗೆ ಗೊತ್ತು 12 ಅಂತ, ಅದನ್ನ ಇಲ್ಲಿ ನಾವು ಡಜನ್ ಅಂತ ಹೇಳ್ತೀವಿ. ನಾವೀಗ ನ್ಯೂಮರಿಕಲ್ ಎಡ್ಜೆಕ್ಟಿವ್ಸ್ ಟಾಪಿಕ್ ಅನ್ನ ನೋಡಿದ್ದೇವೆ, ಇದು ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ನಾನು ನಿಮ್ಗೊಂದು ಆಕ್ಟಿವಿಟಿಯನ್ನ ಕೊಡ್ತೀನಿ. ಶಿ ಬಾಟ್ 4 tickets ಟು ದ ಮೂವಿ ಅಂದ್ರೆ ಇದರಲ್ಲಿ ಯಾವುದು ನ್ಯೂಮರಿಕಲ್ ಎಡ್ಜೆಕ್ಟಿವ್ ಆಗಿದೆ ಮತ್ತು ಅದು ಯಾವ ಟೈಪ್ ಆಗಿದೆ ಅನ್ನೋದನ್ನ ನೀವು ನಮಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ.